ಗೈಸ್ ಇದು ಎಷ್ಟು ವರ್ಷ ಅಂದರೆ 100 ಇಯರ್ಸ್ ಮನೆ, 100 ವರ್ಷದ ಮನೆ ಗೈಸ್. ಗಣೇಶ ಇದೆ ಗೈಸ್, ಅಲ್ಲಿ ಇದೆಯಲ್ಲ ಅಲ್ಲಿ. ಇವಾಗ ಒಳಗಡೆ ಹೋಗೋಣ ಬನ್ನಿ. ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಗೈಸ್ ಮನೆ ಅಂತ. ಏನು ಹೋಮ್ ಟೂರ್ ಅಂದರೆ ನಮ್ಮ ಅಜ್ಜಿ ಮನೆ ಹೋಮ್ ಟೂರ್. ಇದು ತುಂಬ ಹಳೇ ಮನೆ. ಎಲ್ಲ ತೋರಿಸ್ತೀನಿ ಡೀಟೇಲಾಗಿ, ಏನೇನಿದೆ ಏನೇನು ಅಂತೆಲ್ಲ ತೋರಿಸ್ತೀನಿ ಬನ್ನಿ. ಇವಾಗ ಹೋಮ್ ಟೂರ್ ಮಾಡೋಣ ಗೈಸ್. ನೋಡಿ ಇಲ್ಲಿಂದ ಸ್ಟಾರ್ಟ್ ನಮ್ಮ ಅಜ್ಜಿ ಮನೆ. ಇದು ಮುಂದೆ ಹಿಂಗೆ ಬಂದರೆ ಇಲ್ಲಿ ಬಾವಿ ಇದೆ, ಬಾವಿ ನೀರಿದೆ. ಅಲ್ಲಿ ಗಣೇಶ ಇದೆ ಗೈಸ್, ಅಲ್ಲಿ ಇದೆಯಲ್ಲ ಅಲ್ಲಿ ಗಣೇಶ ಇದೆ. ನೋಡಿ ಇಲ್ಲಿಂದ ಇದು ಎಂಟ್ರೆನ್ಸು. ಇಲ್ಲಿ ಬಚ್ಚಲ ಮನೆ ಇದೆ. ನೋಡಿ ಎಷ್ಟು ಬಚ್ಚಲ ಮನೆ ಇದೆ, ಜಾಸ್ತಿ ಬೇಡ ಬಚ್ಚಲ ಮನೆ. ನೋಡಿ ಇಲ್ಲಿಂದ ಮೇನ್ ಡೋರ್ ಇದು. ನೋಡಿ ಇದು ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಡಿಸೈನು. ಅವಾಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಡಿಸೈನ್ ಚೆನ್ನಾಗಿದೆ, ಇದು ಡಿಸೈನ್ ಅಲ್ಲ. ತುಂಬ ಹಳೆ ಮನೆ ಇದು. ಇವಾಗ ಒಳಗಡೆ ಹೋಗೋಣ ಬನ್ನಿ. ಇವಾಗ ಇಲ್ಲಿ ಒಳಗಡೆ ಬಂದ್ವಿ. ಇಲ್ಲಿಂದ ಇಷ್ಟು ಹಾಲು ಗೈಸ್. ನೋಡಿ ಇದು ಹಾಲು. ಇಲ್ಲಿ 3 ಕಂಬಗಳಿದೆ, ಅದೊಂದು ಇಲ್ಲೊಂದು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದೆಲ್ಲ ಹಳೇದು ಕಂಬ. ಇವಾಗ ಬನ್ನಿ ಅಡುಗೆ ಮನೆ ಹೋಗೋಣ ಗೈಸ್. ಇದು ನೋಡಿ ಇದು ಫುಲ್ಲು ಅಡುಗೆ ಮನೆ ಮತ್ತು ದೇವ್ರ ಮನೆ. ನೋಡಿ ಇದು ಒಲೆ ಗೈಸ್. ಆವಾಗ ಇದರಲ್ಲೇ ಎಲ್ಲ ಅಡುಗೆ ಮಾಡ್ತಿದ್ರಲ್ಲ ಒಲೆ ಇದು. ಆ್ಯಂಡ್ ಇದು ಒಳ್ಕಲ್ಲು, ಇದರಲ್ಲಿ ರುಬ್ತಾಯಿದ್ರು ನೋಡಿ. ಇದರಲ್ಲಿ ಇಲ್ಲಿ ಹಾಕ್ಕೊಂಡು ರುಬ್ಬೋದು, ಚೆನ್ನಾಗಿರುತ್ತಲ್ಲ. ಇದು ಆವಾಗಿನ ಕಾಲದಲ್ಲೆಲ್ಲ ರುಬ್ತಾಯಿದ್ರಲ್ಲ ಅದು ಇನ್ನೂ ಇದೆ ನೋಡಿ. ಆ್ಯಂಡ್ ಇಲ್ಲಿ ಅಟ್ಟ ಕೂಡ ಇದೆ, ಬಟ್ ಅಲ್ಲಿ ಕಾಣಲ್ಲ ನೋಡಿ. ಇಲ್ಲಿಂದ ಈ ಥರ ಕಾಣುತ್ತೆ. ಆ್ಯಂಡ್ ಇವಾಗ ಈ ಸ್ಟವಲ್ಲೇ ಮಾಡೋದು. ಇಲ್ಲಿ ದೇವ್ರ ಮನೆ ಈ ಥರ ಅಲ್ಲಿ ಗೂಡಲ್ಲಿ ಇಟ್ಕೊಂಡಿದ್ದಾರೆ ದೇವ್ರ ಮನೆ. ಇಲ್ಲಿ ಅದು ಇದು ಅಲ್ಲಿ ಸ್ವಲ್ಪ ಏನೋ ಇಟ್ಕೊಂಡಿದ್ದಾರೆ, ಇಷ್ಟೇ ಗೈಸ್. ಇಲ್ಲಿಂದ ಹಿಂಗೆ ಕಾಣುತ್ತೆ, ಫುಲ್ ದೊಡ್ಡದು ಮಾತ್ರ ಇದು ನೋಡಿ. ಬನ್ನಿ ಇವಾಗ ಆ ಕಡೆ ಹೋಗೋಣ. ಇದು ದೇವ್ರ ಮನೆ. ಇಲ್ಲಿಂದ ನೋಡಿದ್ರೆ ಈ ಥರ ಕಾಣುತ್ತೆ. ಇದು ಫುಲ್ಲು ಕಿಚನ್ನು ಮತ್ತು ದೇವ್ರ ಮನೆ. ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಅಟ್ಟ ಕೂಡ ಇದೆ ಮೇಲೆ. ಅಲ್ಲಿ ಏನಿಲ್ಲ, ಹತ್ತಕ್ಕಾಗಲ್ಲ, ಅಟ್ಟ ಕೂಡ ಇದೆ. ಇಲ್ಲೊಂದು ಸ್ಟವ್ ಇಟ್ಕೊಂಡವ್ರೆ, ಇಲ್ಲೊಂದು ಕಿಟಕಿ. ಆ್ಯಂಡ್ ಅಲ್ಲಿ ಗೂಡಿದೆ, ಅದು ದೇವ್ರದ್ದು ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ, ಮತ್ತು ಇಲ್ಲೂ ಅಷ್ಟೇ ಈ ಥರ. ಇಲ್ಲಿ ಊರುಗಳಲ್ಲಿ ಈ ಥರ ಅಲ್ಲ, ಈ ಥರ ಇದೆ ನೋಡಿ. ಆ್ಯಂಡ್ ಇಲ್ಲೊಂದಿದೆ, ಇದೊಂದು. ಆ್ಯಂಡ್ ಇದು ಡೋರ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ಡಬಲ್ ಡೋರ್ ಇದೆ. ಇದು ಈ ಕಡೆ ಒಂದು, ಈ ಕಡೆ ಒಂದು. ನೋಡಿ ಇವತ್ತು ಹೋಗಿದ್ವಲ್ಲ, ಇದೇ ದೇವಸ್ಥಾನ, ಇದೇ ದೇವ್ರು. ಇವಾಗ ಇದು ಹಾಲು ಕಿಚನ್ ಐತಿ. ಇವಾಗ ನೆಕ್ಸ್ಟ್ ಈ ಕಡೆ ಹೋಗೋಣ ಬನ್ನಿ. ಇದು ನೋಡಿ, ಇದು ಡೋರ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಫ್ಲವರ್ ಅದು ಇದರಿಂದ ಡೆಕೋರೇಟ್ ಮಾಡಿ ಚೆನ್ನಾಗಿದೆ. ಇದು ಒಂಥರ ಬನ್ನಿ. ಇಲ್ಲೂ ಕೂಡ ಇಲ್ಲಿ ಡಬಲ್ ಡೋರ್ಸ್ ಇದೆ, ಇಲ್ಲೊಂದು ಇಲ್ಲೊಂದು. ಅಂದರೆ ಇದೇನಂದರೆ ಇದು ಇದ್ಲು ಕೋಣೆ ಅಂತ. ಇಲ್ಲಿ ಫಸ್ಟು ಇದೆಲ್ಲ ಮಲ್ಕೊಳ್ಳೋದಿಲ್ಲೆಲ್ಲ ಏನೋ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿಂದ ಹೋದರೆ ಇದು ಅಟ್ಟ. ಬನ್ನಿ ಅಟ್ಟ ತೋರಿಸ್ತೀನಿ ಗೈಸ್. ನೋಡಿ ಇವಾಗ ಇಲ್ಲಿ ಅಟ್ಟದ ಮೇಲೆ ಬಂದ್ವಿ. ನಮ್ಮ ಅಜ್ಜಿ ಇಲ್ಲಿ ಏನೇನೋ ಇಟ್ಟವ್ರೆ. ಆ್ಯಂಡ್ ಅದು ಮಡಿಕೆಗಳು ನೋಡಿ, ಅದರಲ್ಲಿ ಹುಣಸೆಹಣ್ಣು, ಹಪ್ಪಳ, ರಾಗಿ ಅದು ಇದೆಲ್ಲ ತುಂಬ್ತಾಯಿದ್ರಂತೆ ಫಸ್ಟು ಅವಾಗಿನ ಕಾಲದಲ್ಲೆಲ್ಲ. ನೋಡಿ ಈ ಥರ ಇದೆ ಅಟ್ಟ, ಈ ಥರ ಎಲ್ಲ ಇಟ್ಟುಕೊಂಡವ್ರು ನಮ್ಮ ಅಜ್ಜಿ ಇವಾಗ. ಆ್ಯಂಡ್ ಇದು ಈ ಸೈಡ್ ಅಟ್ಟ, ಇಲ್ಲಿಂದ ಹತ್ತು ಬಂದರೆ ಈ ಸೈಡು. ಆ್ಯಂಡ್ ಇಲ್ಲಿ ಒಂದು ಚಿಕ್ಕ ಡೋರ್ ಥರ ಮಾಡಿದ್ದಾರೆ. ಇಲ್ಲಿಂದ ಆ ಕಡೆ ಅಟ್ಟಕ್ಕೆ ಹೋಗೋದು ನೋಡಿ, ಆ ಕಡೆಯಿಂದ ಈ ಕಡೆಗೆ ಬರೋದು. ಇಲ್ಲಿ ಲೈಟ್ ಇತ್ತು, ಇಲ್ಲಿ ಲೈಟ್ ಹೋಗ್ಬಿಟ್ಟಿದೆ. ಆ್ಯಂಡ್ ಇದು ನೋಡಿ, ಇದು ನನ್ನ ಚಿಕ್ಕ ವಯಸ್ಸಿನ ತೊಟ್ಲು, ಇದು ನಂದೆ. ಆ್ಯಂಡ್ ಇದು ಎಲ್ಲ ತೂಕ ಮಾಡ್ತಾಯಿದ್ರಂತೆ, ಕೊಬ್ಬರಿ ಅದು ಇದೆಲ್ಲ ತೂಕ ಮಾಡ್ತಾಯಿದ್ರಲ್ಲ ಅದು. ಆ್ಯಂಡ್ ಅದು ಚೇರ್ ನಂದೆ. ಏನೇನೋ ಇಟ್ಟವ್ರೆ. ಆಮೇಲೆ ಇದು ಈ ಕಡೆಯಿಂದನೂ ಬರ್ಬೋದು, ಬಟ್ ಇಲ್ಲಿ ಏನಿಲ್ಲ ಅಷ್ಟೆ. ಈ ಕಡೆಯಿಂದನೂ ಬರ್ಬೋದು. ಅಲ್ಲಿ ಅದು ವೈರ್ಗಳೆಲ್ಲನೂ ಇಟ್ಟವ್ರೆ. ಅದು ಅಲ್ಲೆಲ್ಲ ಟ್ರಂಕ್ ಅದು ಇದು ಇಟ್ಟವ್ರು ಅಷ್ಟೇ ಗೈಸ್. ನೋಡಿ ಫುಲ್ ಅಟ್ಟ ಇದು ಈ ಥರ ಇದು ನೋಡಿ. ಇಲ್ಲಿ ಬೆಳಕಿಲ್ಲ, ಲೈಟ್ ಹಾಕಿದ್ದೀನಿ. ಸೊ ಈ ಕೋಲ್ಗೆ ಕಟ್ಕೊಂಡು ಇದರಲ್ಲಿ ತೂಕ ಮಾಡ್ತಾಯಿದ್ರಂತೆ ಗೈಸ್. ಇದು ನೋಡಿ ಗೈಸ್, ಇದು ಈ ಕಡೆ ಅದು ಅಟ್ಟ. ಇದು ಮಡಿಕೆಯಲ್ಲಿ ಏನೋ ಇದೆ ಅನಿಸುತ್ತೆ, ಏನಿಲ್ಲ, ಇಷ್ಟೊಂದು ಇಟ್ಟಿದ್ದಾರೆ. ಎಲ್ಲ ಫುಲ್ ಧೂಳಾಗ್ಬಿಟ್ಟಿದೆ ಗೈಸ್, ಏನಿಲ್ಲ, ಫುಲ್ ಖಾಲಿ ಮಡಿಕೆ. ಅವಾಗಿನ ಕಾಲದ್ದು ಎಲ್ಲ ಮಡಿಕೆ. ಇಲ್ಲೆಲ್ಲ ಏನೇನೋ ಇಟ್ಟಿದ್ದಾರೆ.
ಇದು ಫುಲ್ಲು ಇದು ಈ ಕಡೆ ಅದು ಅಟ್ಟ, ಈ ಕಡೆ ಅಟ್ಟೆಯಿಂದ ಆ ಕಡೆ ಹೋಗೋದು ಈ ಥರ ಒಂದು ಚಿಕ್ಕ ಡೋರ್ ಮಾಡಿದ್ದಾರೆ. ಇಲ್ಲಿ ಹೋದರೆ ಇಲ್ಲಿ ಈ ಅಟ್ಟ, ಈ ಕಡೆ ಬಂದರೆ ಇದು ಇಲ್ಲಿ ಈ ಥರ. ಇಲ್ಲಿ ಸ್ವಲ್ಪ ಚಿಕ್ಕದು ಅಲ್ಲದೆ ದೊಡ್ಡದು ಅಷ್ಟೇ. ಇವಾಗ ಕೆಳಗಡೆ ಹೋಗೋಣ, ಇಲ್ಲಿಂದ ಕೆಳಗಡೆ ಹೋಗೋದು, ಬನ್ನಿ ಕೆಳಗಡೆ ಹೋಗೋಣ. ಇದು ನೋಡಿ ಗಾಯ್ಸ್, ಇದು ಒನಕೆ. ಇದು ಮದುವೆ ಟೈಮಲ್ಲೆಲ್ಲ ಕುಟ್ತಾರಲ್ಲ ಅದು ಒನಕೆ. ಇನ್ನು ನೋಡಿ ಎಷ್ಟು ಚೆನ್ನಾಗಿ ಎರಡಿದೆ, ಇದೊಂದು ಮತ್ತು ಇನ್ನೊಂದಿದೆ. ಇದು ಅದು ಅದ್ರ ಒಳಗಡೆ ಹಾಕ್ಕೊಂಡು ಕುಟ್ಟೋದು, ಇದು ಮೇಲ್ಗಡೆದು ಒನಕೆ ನೋಡಿ. ಇದು ಬರೀ ಒನಕೆ. ಇದರಲ್ಲಿ ಜೋಳ ಎಲ್ಲ ಕುಟ್ತಾ ಇದ್ರು ಅವಾಗಿನ ಕಾಲದಲ್ಲಿ. ಇದು ನೋಡಿ, ಇದು ಶಾವಿಗೆ ಒಳ್ಳಂತೆ. ಅದು ಶಾವಿಗೆ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ತಿದ್ರಲ್ಲ ಮೊದಲಿನ ಕಾಲದಲ್ಲಿ. ಅವಾಗಿಂದ ಐಟಮ್ಸ್ ಎಲ್ಲ ಇದೆ ನೋಡಿ. ಇನ್ನು ಚೆನ್ನಾಗಿದೆ. ಇನ್ನು ನೋಡಿ ಫುಲ್ ಈ ಥರ ಇದೆ. ಸ್ವಲ್ಪ ಗಲೀಜಾಗಿದೆ, ನಮ್ಮ ಅಜ್ಜಿ ಒಬ್ಬರೇ ಅಲ್ಲ, ಇಲ್ಲಿ ಯಾರೂ ಬರೋಲ್ಲ ಅಷ್ಟು ಇವಾಗ. ಸೊ ಅದಕ್ಕೆ ಏನು ಅಷ್ಟು ಹತ್ತಲ್ವಲ್ಲ, ಅಷ್ಟು ಗಲೀಜಾಗ್ಬಿಟ್ಟಿದೆ, ಏನು ಅನ್ಕೋಬಿಡಿ ಆಯಿತಾ. ಈ ಥರ ಹಲ್ಗೆ ಪೀಸ್ಗಳು ಹಾಕಿದ್ದಾರೆ ಮೇಲೆ. ಆ್ಯಂಡ್ ಇಲ್ಲಿ ಅಂಚು ನೋಡಿ, ಈ ಥರ ಒಂದು ಸಣ್ಣ ಸಣ್ಣ ಹೋಲ್ಗಳು ಮಾಡ್ಕೊಂಡಿರ್ತಾರೆ. ಇಲ್ಲಿಗೆ ನೋಡಿ ಈ ಥರ ಹಾಕಿದ್ದಾರೆ. ಇಲ್ಲಿ ಸ್ವಲ್ಪ, ಇದು ಸ್ವಲ್ಪ ಚಿಕ್ಕದು ಆ್ಯಂಡ್ ಆ ಕಡೆ ಸ್ವಲ್ಪ ದೊಡ್ಡದು ಅಷ್ಟೆ. ಇಷ್ಟೇ ಗೈಸ್, ಇದು ಅಟ್ಟ. ಇವಾಗ ಕೆಳಗಡೆ ನೋಡೋಣ ಬನ್ನಿ. ಇವಾಗ ಅಟ್ಟ ತೋರಿಸಿದ್ಮೇಲೆ ಇಲ್ಲಿಂದ ಹತ್ಕೊಂಡು ಹೋಗೋದು. ಇದು ಒಂದು ಬೀರು ನಮ್ಮ ಅಜ್ಜಿ ಹಿಡ್ಕೊಂಡಿದ್ದಾರೆ. ನಮ್ಮ ಅಜ್ಜಿ ಒಬ್ಬರೇ ಇರ್ತಾರೆ ಗೈಸ್ ಇಲ್ಲಿ, ಸೊ ಅದಕ್ಕೆ ಏನೂ ಅಷ್ಟು ಇದು ನೀಟಾಗಿಲ್ಲ, ಏನು ಅನ್ಕೊಬಿಡಿ. ಇವಾಗ ಬನ್ನಿ ನೆಕ್ಸ್ಟ್ ಮುಂದೆ ಹೋಗೋಣ. ನೋಡಿ ಇಲ್ಲೊಂದು ಡೋರ್ ಇದೆ, ಇದೊಂದು ಡೋರು. ಇವಾಗ ಇಲ್ಲಿ ಹೋಗೋಣ ಬನ್ನಿ ಗೈಸ್. ನೋಡಿ ಇವರೇ ನಮ್ಮ ಅಜ್ಜಿ. ನಮ್ಮ ಅಜ್ಜಿ ಅಂದರೆ ನಮ್ಮ ಅಮ್ಮ ಅವರ ಅಮ್ಮ, ಇವರೇ ಗೈಸ್. ಹಾಯ್ ಹೇಳಜ್ಜಿ, ಹಾಯ್ ಹೇಳು. ಅವರೇ ಗೈಸ್ ನಮ್ಮ ಅಜ್ಜಿ. ಬನ್ನಿ ನೆಕ್ಸ್ಟ್ ಹೋಗಿ. ಇದು ಏನಂದರೆ ದನಿನ ಮನೆ. ಇದು ಇಲ್ಲೆಲ್ಲ ಫಸ್ಟ್ ದನ ಹಸು ಎಲ್ಲ ಕಟ್ತಾಯಿದ್ರು, ಇವಾಗೆಲ್ಲ ಏನಿಲ್ಲ ಗೈಸ್. ಇದು ಫುಲ್ಲು ದನಿನ ಮನೆ ನೋಡಿ. ಆ್ಯಂಡ್ ಇಲ್ಲೊಂದು ಅಟ್ಟ ಇದೆ, ಬೂದಿ ಎಲ್ಲ ಇಟ್ಟಿದ್ದಾರೆ. ಇಲ್ಲಿಂದ ನೋಡಿ ಈ ಥರ ಕಾಣುತ್ತೆ. ಇಲ್ಲೆಲ್ಲ ಇದು ಏನಂದರೆ ಇದು ಕರ್ಬೇವಿನ ಮರ. ಇಲ್ಲಿ ಸೀಬೆಕಾಯಿ ಇತ್ತಿಗೆ ಕಡ್ದುಬಿಟ್ಟಿದ್ದಾರೆ. ಇದು ನಿಂಬೆಹಣ್ಣಿನ ಗಿಡ, ಎಲ್ಲ ಗಿಡಗಳು ಹಾಕಿದ್ದಾರೆ ನೋಡಿ ಇಲ್ಲಿದೆ. ಆ್ಯಂಡ್ ಮತ್ತು ಇದು ಹೈಬಿಸ್ಕಸ್ ದಾಸವಾಳ, ಎಷ್ಟೊಂದು ಗಿಡ ಹಾಕಿದ್ದಾರೆ ನಮ್ಮ ಅಜ್ಜಿ. ಇದು ನೋಡಿ, ಇದು ದೋಣಿ, ಇದರಲ್ಲೂ ನೀರು ತುಂಬಿಸ್ತಾರೆ. ಇದು ಮೊದಲಿನ ಅವಾಗೆಲ್ಲ ಮಾಡಿದ್ದು. ಇದು ಚೆನ್ನಾಗಿದೆ, ಬಟ್ ಚಿಕ್ಕದೇ ದೋಣಿ ಇದು. ನೋಡಿ ಈ ಥರ ಮಾಡಿಸಿದ್ದಾರೆ. ಅಲ್ಲೆಲ್ಲ ನೀರು ತುಂಬಿಸ್ಕೋತಾರೆ, ಇಲ್ಲೆಲ್ಲ ಪಾತ್ರೆ ತೊಳಿತಾರೆ. ಆ್ಯಂಡ್ ಇಲ್ಲೆಲ್ಲ ಅಷ್ಟಿದೆ. ಇದು ಫುಲ್ಲು ಇದು ನಮ್ಮ ಅಜ್ಜಿ ಮನೆ ಹೋಮ್ ಟೂರ್. ಹೆಂಗಿತ್ತಂತ ನನಗೆ ಕಾಮೆಂಟಲ್ಲಿ ಹೇಳಿ ಆಯಿತಾ. ನೋಡಿ ಈ ಥರ ಇದೆ ಫುಲ್ಲು ಗೈಸ್. ಇದು ಎಷ್ಟು ವರ್ಷ ಅಂದರೆ 100 ಇಯರ್ಸ್ ಮನೆ, 100 ವರ್ಷದ ಮನೆ ಗೈಸ್. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೂ ಅಂದರು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ. ಇದು ಟಿ ವಿ ಸ್ಟ್ಯಾಂಡು, ಇಲ್ಲಿ ಟಿ ವಿ ಇಟ್ಟಿಲ್ಲ, ಇವಾಗ ತೆಗ್ದುಬಿಟ್ಟಿದ್ದಾರೆ. 100 ಇಯರ್ಸ್ದು ಮನೆ ಇದು. ಕಂಬಗಳು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿಂದನೂ ಹೋಗ್ಬೋದು ಅಟ್ಟಕ್ಕೆ, ಅಲ್ಲಿ ಓಪನ್ ಮಾಡಿಲ್ಲ, ಅಲ್ಲಿ ಮೇಲೆ ಓಪನ್ ಮಾಡ್ಕೋಬೋದು. ಅಲ್ಲಿಂದನೂ ಅಟ್ಟಕ್ಕೆ ಹೋಗ್ಬೋದು, ಆ್ಯಂಡ್ ಅಲ್ಲಿಂದನೂ ಹೋಗ್ಬೋದು, ಇಲ್ಲಿಂದ ಕೂಡ ಹೋಗ್ಬೋದು ನೋಡಿ ಈ ಥರ ಇದೆ. ಇಷ್ಟೇ ನಮ್ಮ ಅಜ್ಜಿ ಮನೆ ಹೋಮ್ ಟೂರ್. ನಿಮಗೆ ಇಷ್ಟ ಆಗಿದ್ರೆ ಹೆಂಗಿದೆ ಅಂತ ನನಗೆ ಕಾಮೆಂಟ್ ಮಾಡಿಬಿಟ್ಟು ಹೇಳಿ ಆಯಿತಾ. 100 ಇಯರ್ಸ್ ಮನೆ ಇದು, ಹೆಂಗಿದೆ ಅಂದ್ಬಿಟ್ಟು ನನಗೆ ಹೇಳಿ ಆಯಿತಾ.